ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರು ಏನೇ ಹೇಳಿದ್ರು, ಏನೇ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟರು, ಈ ಪವರ್ ಫೈಟ್ ವಿಚಾರದಲ್ಲಿ ಸ್ಟೇಟ್ಮೆಂಟ್ಗಳು ನಿಲ್ಲಲ್ಲ ಅಂತ ಕಾಣ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ಕೇಳಿದ್ದಾರೆ, ಭವಿಷ್ಯದಲ್ಲಿ ನಾನು ಯಾಕೆ ಸಿಎಂ ಆಗಬಾರ್ದು ಅಂತ ಅವ್ರ ಪ್ರಶ್ನೆ. ಸದ್ಯ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ, ಸಿದ್ದರಾಮಯ್ಯ ಬಳಿಕ ದಲಿತ ಸಿಎಂ ಆಗಬೇಕು, ಬದಲಾವಣೆ ಪ್ರಶ್ನೆ ಬಂದರೆ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಸಿಗಲಿ, ಅಂತಹ ಪರಿಸ್ಥಿತಿ ಬಂದರೆ ನಾವ್ಯಾಕೆ ಅರ್ಜಿ ಹಾಕಬಾರ್ದು ಅಂತ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ ಅವರು. ಇಲ್ಲಿ ಯಾವುದೇ ಗೊಂದಲಗಳಿಲ್ಲ, ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಇಲ್ಲ. ಅಂತಹ ಚರ್ಚೆ ಯಾವುದೇ ವೇದಿಕೆಗಳಲ್ಲಾಗಲಿ ಸಭೆಗಳಲ್ಲಿ ಆಗಿಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ, ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ. ಎಲ್ಲರಿಗೂ ಆಸೆ ಇರುತ್ತೆ ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು. ಈ ಸತ್ಯ ಅದರ ಉದ್ಭವಿಸಿಲ್ಲ. ಶಾಸಕಾಂಗ ಪಕ್ಷದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದು ಉದ್ಭವಿಸುತ್ತೆ, ಅದು ಸತ್ಯ. ಅಂತಹ ವಾತಾವರಣ ಇಲ್ಲ. ಅವಕಾಶ ಸಿಕ್ಕಾಗ ದಲಿತ ಸಿ ಎಮ್ರು ಆಗಬೇಕು, ಅದೊಂದು ಬೇಡಿಕೆ ಅಂತಲ್ಲ, ಬೇಡಿಕೆಲ್ಲ ಯಾವಾಗಲೂ ಸಮರ್ಥ ನಾಯಕತ್ವದಿಂದ ಆ ಸ್ಥಾನ ಪಡಿಬೇಕು. ನಾಮಿನೇಟ್ ಆಗ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ. ಅಂಥ ಅವಕಾಶಗಳು ಸಿಕ್ಕಾಗ ನನ್ನ ಬೆಂಬಲನೂ ಇದೆ, ದಲಿತರು ಒಬ್ಬರು ಮುಖ್ಯಮಂತ್ರಿ ಆಗಲಿ. ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಥಿಂಗ್ ರಾಂಗ್. ಅವಕಾಶ ಸಿಕ್ತೆ ಅಂದರೆ ಶಾಸಕಾಂಗದ ಪಕ್ಷದ ನಾಯಕನಾಗಿ ಹೈಕಮಾಂಡ್ ಅವರ ಒಲವನ್ನು ಒಪ್ಪಿಸಿ ನಾನು ಮುಖ್ಯಮಂತ್ರಿ ಆಗ್ಬೋದು, ಏನು ತಪ್ಪಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಕನಸು ಅಷ್ಟು ಸುಲಭಕ್ಕೆ ನನಸಾಗೋದಕ್ಕೆ ನಾವಂತೂ ಬಿಡಲ್ಲ ಅನ್ನುವಂತಹ ಸಂದೇಶವನ್ನ ಮತ್ತೊಮ್ಮೆ ಆರ್.ಬಿ. ತಿಮ್ಮಾಪುರ್ ಅವರ ಬಾಯಲ್ಲೂ ಕೂಡ ಕೊಟ್ಟಂಗೆ ಕಾಣಿಸ್ತಾ ಇದೆ. ನೋಡೋಣ ಹಾದಿ ಯಾರ್ಯಾರಿಗೆ ದುರ್ಗಮ ಆಗುತ್ತೆ, ಸುಗಮ ಆಗುತ್ತೆ, ಇವಾಗ ಆಗಿರುವಂತಹ ಇವತ್ತಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸಚಿವರ ಉತ್ತರ ಹೇಗಿರುತ್ತೆ, ಅವ್ರು ಕೊಡುವಂತಹ ರಿಯಾಕ್ಷನ್ಸ್ ಹೇಗಿರುತ್ತೆ, ಎಲ್ಲವೂ ಕೂಡ 2025 ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ಕ್ರೂಷಿಯಲ್ ವರ್ಷ. ಹಲವು ರಾಜಕಾರಣಿಗಳ ಸ್ಥಾನ ಪಲ್ಲಟ ಆಗುವಂತಹ ವರ್ಷ ಅನ್ನೋದನ್ನ ಆರಂಭಿಕ ತಿಂಗಳಲ್ಲೇ ಪ್ರೂವ್ ಮಾಡ್ತಾ ಇದೆ.